ಸೊ ಲೋಕಾಯುಕ್ತಕ್ಕೆ ಒಂದು ದೂರು ಕೊಟ್ಟಿದ್ದಾರೆ, ಏನ್ ದೂರು ಕೊಟ್ಟಿದ್ದೀರಾ, ಯಾವ ವಿಷಯ? ನೋಡಿ, 29ನೇ ತಾರೀಕು ಲೋಕಾಯುಕ್ತದವರು KP ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಅವ್ರನ್ನ ರೇಡ್ ಮಾಡ್ತಾರೆ. ಸೊ ವಿ ಅಪ್ರಿಶಿಯೇಟ್ ಇಟ್. ಏನು ಯಾಕೆಂತಂದ್ರೆ ಲಂಚ ಮುಕ್ತ ಸಮಾಜ ಆಗ್ಬೇಕು. ಸೊ ಅವ್ರು ಮಾಡಿರೋ ಇಟ್ಸ್ ಅ ಕಮೆಂಡಬಲ್ ಜಾಬ್. ಬಟ್ ಆದ್ರೆ ಮಾಡಿರೋ ವಿಧಾನ ತಪ್ಪು. ಸುಮಾರು ವೈಲೇಷನ್ಸ್ ಇದೆ. ನೋಡಿ, ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ರೈಟ್ ಟು ಡಿಗ್ನಿಟಿ, ಅದು ವೈಲೇಟ್ ಆಗಿದೆ. ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ವೈಲೇಟ್ ಆಗಿದೆ. ಆಮೇಲೆ ಏನು ಕೋಟ್ಪಾ ಆಕ್ಟ್ ವೈಲೇಟ್ ಆಗಿದೆ. ಮತ್ತೆ ಡಿಪಾರ್ಟ್ಮೆಂಟಲ್ ಪಾಲಿಸೀಸ್ ವೈಲೇಟ್ ಆಗಿದೆ. ಮತ್ತೆ ಪೊಲೀಸ್ ಮ್ಯಾನ್ಯುಯಲ್ ಪ್ರೋಟೋಕಾಲ್ಸ್ ವೈಲೇಟ್ ಆಗಿದೆ. ನೋಡಿ, ಇವ್ರ ಮೇಲೆ ರೇಡ್ ಮಾಡಿರೋದು ಕರೆಕ್ಟ್. ಆದ್ರೆ ಇವರ ಒಬ್ಬ ಸಿಬ್ಬಂದಿ ಸೆಲ್ಫಿ ತಗೊಳ್ತಾನೆ, ಮತ್ತೆ ಪ್ರೈವೇಟ್ ಮೊಬೈಲ್ ಅಲ್ಲಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾನೆ. ಇದು ಮಾಡಿಬಿಟ್ಟು ಇವನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾನೆ. ಇದು ಎಲ್ಲಿವರೆಗೆ ಕರೆಕ್ಟ್? ಸರಿ, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಇವನಿಗೆ ಪನಿಷ್ಮೆಂಟ್, ಗೋವಿಂದರಾಜ್ ಪನಿಷ್ಮೆಂಟ್ ಆಗೋದು ಓಕೆ. ಬಟ್ ಅವನ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅವನ ವೈಫ್, ಮಕ್ಕಳು, ಪೇರೆಂಟ್ಸ್ ಎಲ್ರಿಗೂ ಮೆಂಟಲ್ ಟ್ರಾಮಾ ಮತ್ತೆ ಸ್ಟ್ರೆಸ್ ಎಲ್ಲ ಅನುಭವಿಸೋದು ಅದು ತಪ್ಪು. ಮತ್ತೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ವೆರಿ ಕ್ಲಿಯರ್ ಕಟ್ ಇದೆ. ಯಾರೇ ಒಬ್ಬ ಅಪರಾಧಿನ, ಅಕ್ಯೂಸ್ಡ್ನ ಇವರು ಮೀಡಿಯಾದಲ್ಲಿ ಪರೇಡ್ ಮಾಡಬೇಕಾದ್ರೆ ಮುಖ ಕವರ್ ಆಗಿರ್ಬೇಕು, ಇಲ್ಲ ಅವರ ಫೇಸ್ ಬ್ಲರ್ ಆಗ್ಬೇಕು. ಇದನ್ನ ಇವ್ರು ಮಾಡಿಲ್ಲ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವರು ಈ ಸಲ್ಮಾನ್ ಅನ್ನೋ ಈಸ್ ಅ ಹೋಮ್ ಗಾರ್ಡ್ ಕಮ್ ಡ್ರೈವರ್, ಒಬ್ಬ ಇನ್ಸ್ಪೆಕ್ಟರ್ಗೆ. ಇವನ ಪ್ರೈವೇಟ್ ಮೊಬೈಲ್ ಅಲ್ಲಿ ಇವನಿಗೆ ವಿಡಿಯೋ ಮಾಡೋದು ಯಾರು ಅಧಿಕಾರ ಕೊಟ್ಟರು? ಒಂದು. ಎರಡನೇದು, ಸ್ಮೋಕಿಂಗ್ ಈಸ್ ಬ್ಯಾಂಡ್ ಇನ್ ಪಬ್ಲಿಕ್. ಅಲ್ಲೊಬ್ಬ ಅಧಿಕಾರಿ ಸಿಗರೇಟ್ ಸೇರಿಕೊಂಡು ಹೋಗಿ ಈ ಯೂನಿಫಾರ್ಮ್ ಹಾಕಿರೋ ಇನ್ಸ್ಪೆಕ್ಟರ್ ಹಿಡಿತಾನೆ, ಆಯ್ತರ. ಸೊ ಇಟ್ ಈಸ್ ವೈಲೆ ಅದು ಇದು ಸಿಗರೇಟ್ ಬಂದು ಬ್ಯಾನ್ ಮಾಡಿದ್ದಾರೆ ಎಂಟೈರ್ ಕರ್ನಾಟಕದಲ್ಲಿ. ಅದು ಕೋಟ್ಪಾ ಆಕ್ಟ್ ವೈಲೇಟ್ ಆಗಿದೆ. ಮತ್ತೆ ಪ್ರೊಫೆಷನಲ್ ಮಿಸ್ಕಾಂಡಕ್ಟ್ ಇದ್ರ ಮೇಲೆ ನಾವು ಲೋಕಾಯುಕ್ತರವ್ರಿಗೆ ಒಂದು ಲೆಟರ್ ಬರೆದಿದ್ದೀವಿ. ಏನಂತ ಹೇಳಿ, ಮಾಡಿರೋದು ಅಪ್ರಿಶಿಯೇಟ್ ಮಾಡ್ತೀವಿ, ಬಟ್ ಮಾಡಿರೋ ವಿಧಾನ ಸರಿಯಲ್ಲ. ಸೊ ಅದ್ರ ಮೇಲೆ ಒಂದು ಎನ್ಕ್ವೈರಿ ಮಾಡಬೇಕು ಅಂತ ಹೇಳಿ. ಏನಂತ ಹೇಳಿದ್ರೆ, ಈ BNSS ಬಂದ್ಮೇಲೆ ಮಾಜರಾಗ್ಬೇಕು, ವಿಡಿಯೋ ಮಾಜರಾಗ್ಬೇಕು. ನೀವು ಅರೆಸ್ಟ್ ಮಾಡೋದು ಏನೇನ್ ಮಾಡ್ತಾರೆ ಎಲ್ಲ ಮಾಜರಾಗ್ಬೇಕು ಅಂತ ವಿಡಿಯೋ ಮಾಡ್ಕೊಂಡು ಹೇಳ್ತಾರೆ. ಆ ವಿಡಿಯೋ ಇರ್ಬೋದಾಯ್ತು. ನೋಡಿ, ವಿಡಿಯೋ ಮಾಡೋದು ಕರೆಕ್ಟ್, BNS ಅಲ್ಲಿ ಇದೆ. ವಿಡಿಯೋ ಮಾಡೋದು ಏನಕ್ಕೆ ವಿಡಿಯೋ ಮಾಡಬೇಕು? ಅಕೌಂಟಬಿಲಿಟಿ, ಟ್ರಾನ್ಸ್ಪರೆನ್ಸಿ ವಿಡಿಯೋ ಮಾಡಬೇಕು. ಇವರು ಸಿಕ್ಕಿರೋರೆಲ್ಲ ಎಷ್ಟು ಮೊಬೈಲ್ಗಳು ಅಲ್ಲಿ ಸಿಕ್ಕಿರೋರೆಲ್ಲ ವಿಡಿಯೋ ಮಾಡಿ, ಪ್ರೈವೇಟ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡಿ ಅಂತ ಹೇಳಿದ್ರೆ, ಮತ್ತೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಸೋಷಿಯಲ್ ಮೀಡಿಯಾ ಅಪ್ಲೋಡ್ ಮಾಡಿ ಅಂತ ಹೇಳಿದ್ಯಾ? ಅದು ವೈಲೇಷನ್ ಅಲ್ಲ ಅದು. ಈಗ ಈ ಕುಟುಂಬದವ್ರನ್ನ ನೀವು ಸಂಪರ್ಕ ಮಾಡಿದ್ರೆ, ಯಾಕಂದ್ರೆ ಕುಟುಂಬದವ್ರ ನಾವು ಕೂಡ ನ್ಯೂಸ್ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಫ್ಯಾಮಿಲಿ ಇರುತ್ತೆ, ಮಕ್ಳು ಇರ್ತಾರೆ. ಈಗ ಮಕ್ಕಳು ಅವ್ರ ಸ್ಕೂಲ್ಗೆ ಹೆಂಗ್ ಹೋಗ್ತಾರೆ, ಹೆಂಗ್ ತೋರಿಸ್ತಾರೆ ಅವ್ರ ಮುಖ? ಅವ್ರ ಮಿಸಸ್, ತಂದೆ ತಾಯಿ ಹೆಂಗ್ ತೋರಿಸ್ತಾರೆ? ಆಗ್ತಾರೆ, ಡೆಫಮೇಷನ್ ಆಗ್ತಾರೆ. ಇದ್ರ ಮೇಲೆ ಸಂಪರ್ಕ ಮಾಡಿದ್ದು ನಾವು ಡೆಫಮೇಷನ್ ಆಗ್ತಾರೆ.